ಈ ದ್ವೇಷ ಭಾಷಣ ಪ್ರತಿಬಂಧಕ ವಿಧೇಯಕ ಮಂಡನೆ ಆಯಿತು, ಪಾಸ್ ಆಗ್ತಾ ಇತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರ್ ಅಶೋಕ್ ಅವರು ಅದರ ಪ್ರತಿಯನ್ನೇ ಹರಿದು ಹಾಕಿ ಆಕ್ರೋಶವನ್ನು ಕೂಡ ಹೊರಹಾಕ್ತಾ ಇದ್ರು. ಇದರ ಮಧ್ಯದಲ್ಲಿ ಈ ಕುಂಬಳಕಾಯಿ ಕಳ್ಳ ಅಂದ್ರೆ ಬಿಜೆಪಿಗರು ಯಾಕ್ರಿ ಹೆಗರುಮುಟ್ಟು ನೋಡ್ಕೊಳ್ತಾ ಇದ್ದಾರೆ? ನಾವೇನಾದರೂ ಭಾರತೀಯ ಜನತಾ ಪಕ್ಷ ಅದರ ಭಾಷಣ ದ್ವೇಷ ವಿರೋಧಿ ಅಥವಾ ದ್ವೇಷ ಪ್ರತಿಬಂಧಕ ಬಿಲ್ ತಂದಿದ್ದೀವಾ? ಇಲ್ವಲ್ಲ. ದ್ವೇಷ ಭಾಷಣ ಅಂತ ಹೇಳಿದ್ದೀವಿ. ಬಿಜೆಪಿಗರು ಯಾಕ್ರಿ ಸಿಟ್ಟು ಬರಬೇಕು? ಇದಕ್ಕೆ ದ್ವೇಷ ಭಾಷಣಕ್ಕೂ ಇವ್ರಿಗೂ ಏನ್ರಿ ಸಂಬಂಧ ಇದೆ? ಇವ್ರು ಯಾಕೆ ಹೆಗಲು ಮುಟ್ಕೊಂಡು ನೋಡ್ಕೊಳ್ತಾ ಇದ್ದಾರೆ ಅಂತ ಹೇಳಿ ಪ್ರಿಯಾಂಕರಿಗೆ ಮಾತಾಡ್ತಾರೆ. ದ್ವೇಷ ಭಾಷಣ ಬಿಲ್ಲನ್ನು ವಿರೋಧ ಮಾಡಿದಂಥ ಬಿಜೆಪಿಗೆ ಪ್ರಿಯಾಂಕರಿಗೆ ಟಾಂಟ್ ಕೊಟ್ಟಿದ್ದಾರೆ. ಕಾನೂನಿಗಿಂತ ದೊಡ್ಡವರು ಯಾರ್ಯಾರೂ ಇಲ್ಲ. ದ್ವೇಷ ಭಾಷಣ ಬಿಲ್ನಲ್ಲಿ ತಿದ್ದುಪಡಿ ತರುವುದಕ್ಕೆ ಸರ್ಕಾರ ಸಿದ್ಧವಿದೆ. ತಿದ್ದುಪಡಿಗಳಾಗಬೇಕು, ಅಮೆಂಡ್ಮೆಂಟ್ ಆಗಬೇಕಾ? ಇದರಲ್ಲಿ ಚರ್ಚೆ ಮಾಡೋಣ. ಏನು ತಿದ್ದುಪಡಿ ಆಗಬೇಕು, ಎಲ್ಲಿ ಕರೆಕ್ಷನ್ ಆಗಬೇಕು ಮಾಡೋಣ. ಕಾನೂನು ಪ್ರಕಾರ ಅವರು ನಡ್ಕೊಳ್ಳಿ, ನಾವು ನಡೆದುಕೊಳ್ತೀವಿ. ನಾವು ಸುಪ್ರೀಂ ಕೋರ್ಟ್ ಆದೇಶವನ್ನು ಪಾಲಿಸಿದ್ದೇವೆ. ನಿಯಮ ಕಾನೂನು ತಂದರೆ ಬಿಜೆಪಿ ಅವರಿಗೆ ಕಾನೂನು ತಂದ್ರೆ ಆಗಲ್ಲ, ಇವರಿಗೆ ರೂಲ್ಸ್ ತಂದ್ರೆ ಆಗಲ್ಲ. ಯಾಕೆ ಇವ್ರಿಗೆ ಆತಂಕ ನಮಗೆ ಗೊತ್ತಿಲ್ಲ ಅಂತ ಪ್ರಿಯಾಂಕರ್ಗೆ ಮಾತಾಡಿದ್ದಾರೆ. ಅಕಸ್ಮಾತ್ ಏನಾದ್ರೂ ಇದರಲ್ಲಿ ನ್ಯೂನತೆಗಳಿದ್ರೆ ಆಗ್ಲೇ ಗೃಹ ಸಚಿವರು ಹೇಳಿದ್ದಾರೆ, ಅದಕ್ಕೂ ಕೂಡ ಬೇಕಾದ್ರೆ ರೂಲ್ ನಲ್ಲಿ ಅಮೆಂಡ್ಮೆಂಟ್ ತರ್ತೀವಿ ಅಂತ. ಆದ್ರೆ ಬಿಜೆಪಿ ಅವರಿಗೆ ಆತಂಕ ಯಾಕೆ ಅಂತ ಅರ್ಥ ಆಗ್ತಾ ಇಲ್ಲ. ಸುಪ್ರೀಂ ಕೋರ್ಟ್ ಅವರು ದ್ವೇಷ ಭಾಷಣ ಅಂದ್ರೆ ಏನು, ಅದು ಅದನ್ನ ಕಡಿವಾಣ ಹಾಕ್ಲಿಕ್ಕೆ ಏನ್ ಮಾಡ್ಬೇಕು ಅಂತ ಹೇಳಿದ್ದಾರೆ. ಅದಕ್ಕೊಂದು ಕಾಯ್ದೆ ತಂದಿದ್ದೀವಿ. ಬಿಜೆಪಿನಲ್ಲಿ ಆತಂಕ ಯಾಕೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ, ಅಥವಾ ಅವ್ರ ಸನ್ಮಿತ್ರರು ಯಾರನ್ನ ಮಾಡ್ತಾ ಇದ್ದಾರಾ, ಅವ್ರ ಸಂಘಟನೆಗಳು ಏನಾದ್ರು ಮಾಡ್ತಾ ಇದ್ದಾರಾ? ಅವರಿಗೆ ಸಮಾಜದಲ್ಲಿ ಶಾಂತಿಯನ್ನ ಕಾಪಾಡೋ ನಿಟ್ಟಿನಲ್ಲಿ ಅವರ ಸಹಭಾಗಿತ್ವ ಇಲ್ವಾ? ಅದನ್ನ ಹೇಳ್ಬಿಡ್ಲಿ ಅವರು.